जाता है। अगर उसी दिन अगर ईद होती, उसी दिन अगर 29-30 रोजे होने के बाद अगर फेस्टिवल होता तो थोड़ा बहुत दिक्कत हो सकता था, लेकिन फिर भी रमज़ान का एक माहौल रहने की वजह से सब मुस्लिम्स भाई और हिंदू भाइयों का भी जो है दोनों का कोऑपरेशन जरूरी होना चाहिए। मैं समझता हूँ आप सब मिलजुल के ईद मनाएंगे। आप नवरंग साहब ने बताया वो बहुत बढ़िया बात हो, आप सबको पता है वो। तो जब गणेश फेस्टिवल था, एक दिन 2 दिन जो है पोस्टपोन करके ईद मिलादुन नबी मनाया गया था। तो हम जो यहाँ पे वजह ये नहीं है कि पोस्टपोन करना, मतलब जो ये सब दिल में भाईचारा रिश्ता होने के बाद ही वैसा हो सकता है। शायद बेलगावी और बसव कल्याणा एंटायर कर्नाटक में सिर्फ 2 जगह में ऐसा हो गया था, लेकिन वहाँ के सियासती बड़े बड़े लोग मिलके जो है वहाँ पे डिसाइड किए थे, लेकिन एंटायर मुस्लिम्स कम्युनिटी बसव कल्याण में बैठ के डिसाइड की थी। ये बहुत बढ़िया बात है। तो मैं आप सबको भी शुक्रगुजार हूँ, मैं थैंक यू बोल सकता हूँ। तो ಈ ಹಬ್ಬದ ಪ್ರಯುಕ್ತ ಕಾಮದಹನ ಏನಪ್ಪಾ ಅಂತಂದರೆ ಆದಷ್ಟು ಬೇಗ ನಮಗೆ ಆ್ಯಕ್ಚುಲಿ ಗೈಡ್ಲೈನ್ಸ್ ಇದೆ. ಈಗ ಸಂತೋಷ್ ಅಣ್ಣವರು ಹೇಳಿದ ಪ್ರಕಾರ ಅದು ಗೈಡ್ಲೈನ್ಸ್ ಹೇಳಿದ್ರೆ ಪಾಪ ಆಗುತ್ತಂತ ತಿಳ್ಕೊತೀನಿ. 8 ಗಂಟೆ ಒಳಗಾಗಿ ಕಾಮದಹನ ಮಾಡಿ ಅಂತಕೊಂಡು ನಮ್ಮ ಮೇಲಿಂದ ಗೈಡ್ಲೈನ್ಸ್ ಇದೆ. ಆದರೆ ಅದರದ್ದು ಟೈಮು ಅದು ಟೈಮ್ ನೋಡಿನೇ ಮಾಡಬೇಕಾಗ್ತದೆ. ಅದು ನನಗೂ ಗುರ್ತಿದೆ, ನಾನು ಪ್ರಾಕ್ಟಿಕಲಿ ಅರ್ಥ ಮಾಡ್ಕೊಂಡಿದ್ದೀನಿ, ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಅದು ಹೊಸದಾಗಿ ಬಂದು ಸಡನ್ಲಿ 8 ಗಂಟೆಗೆ ಬಂದ್ ಮಾಡ್ರಿ ಅಂತಕೊಂಡು ನಾವು ಅಷ್ಟು ಒತ್ತಡ ಹಾಕಲ್ಲ. ಪೀಸ್ಫುಲಿ ಹಬ್ಬಕ್ಕೆ ಯಾವುದೇ ಕಾರಣಕ್ಕೂ ಒತ್ತಡ ಹಾಕಲ್ಲ. ಈ ಸಲ ಗಣೇಶ ಹಬ್ಬ ಯಾವುದೇ ಕಾರಣಕ್ಕೂ ಒತ್ತಡ ಹಾಕದೇನೆ ತಮಗೆ ಸಂಪೂರ್ಣ DJ ಪರ್ಮಿಷನ್ ಕೊಡಲಾಗಿತ್ತು. ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಪರ್ಮಿಷನ್ ಕೊಟ್ಟಿದ್ವಿ ನಾವು ಗಣೇಶ ಹಬ್ಬಕ್ಕೆ. ಸೊ ಬಹಳ ಚೆನ್ನಾಗಿ ಪೀಸ್ಫುಲಿ ಮಾಡ್ಕೊಂಡು ಹೋಗಿದ್ರಿ. ಅದೇ ತರನಾಗಿ ಕೆಲವೊಂದು ಇತಿಮಿತಿ ಒಳಗಡೆ, ಕಾನೂನಿನ ಚೌಕಟ್ಟಿನೊಳಗಡೆ, ಯಾಕಂತ ಹೇಳಿದ್ರೆ ನಮಗಿದ್ದು ನಮ್ಮ ಮೇಲಾಧಿಕಾರಿಗಳಿದ್ದಾರೆ. ಈಗ DSP ಸರ್ ಇದ್ದಾರೆ, SP ಸರ್ ಇದ್ದಾರೆ, ಮೇಲೆ ಉನ್ನತ ಅಧಿಕಾರಿಗಳದ್ದು ಗೈಡ್ಲೈನ್ಸ್ ಬರ್ತೈತಿ. ಅದನ್ನ ಬಿಟ್ಟು ತಮಗೆ ನಾವು ಈ ಮೀಟಿಂಗ್ ಒಳಗಡೆ ಓಪನ್ ಆಗಿ DJ ಹಚ್ಚಿ ಅಂತಕೊಂಡು ಹೇಳಿಕ್ಕಾಗಲ್ಲ. ಆದರೆ ಇತಿಮಿತಿ ಒಳಗಡೆ हमारा जो है कोऑपरेशन रहेगा. जब हम सब एक है, हम सब मिला के त्यौहार बनाते हैं तो 100% हम भी आपको कोऑपरेशन करेंगे. हम इसी टाइम DJ नहीं लगाना चाहिए, अरे DJ टोटली बंद करो बोल के तो नहीं बोल सकते, ठीक है, सुप्रीम कोर्ट का रूल है DJ मत लगाओ, लेकिन हम भी आपको कोऑपरेशन करेंगे, आपका भी कोऑपरेशन रहना चाहिए, ठीक है. ಸೊ ಇಷ್ಟು ಹೇಳಿ ಕಾಮದಹನ ರಾತ್ರಿ 24ನೇ ತಾರೀಕಿಗೆ ಬಹಳ ಸುಸೂತ್ರವಾಗಿ ಶಾಂತ ರೀತಿಯಿಂದ ಆಗಬೇಕು. ನಾವು ಬಹಳಷ್ಟು ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳನ್ನು ನೇಮಕ ಮಾಡಿರ್ತೀವಿ. ನಾವು ಕಂಟಿನ್ಯೂಸ್ ಆಗಿ ಪೆಟ್ರೋಲಿಂಗ್ದಲ್ಲಿ ಇರ್ತೀವಿ ಪ್ರತಿಯೊಂದು ಓಣಿಗಳಲ್ಲಿ. ಅದಕ್ಕೆ ಯಾವುದೇ ರೀತಿಯ ಮತ್ತೊಂದು ಕಮ್ಯುನಿಟಿಯವರ ಭಾವನೆಗೆ ಧಕ್ಕೆ ಆಗಂಗೆ ಅಥವಾ ಈಗೀಗ ಸ್ವಲ್ಪ ಕೆಲವೊಂದು ಘೋಷಣೆಗಳು ಈಗೇನು ಕೂಗ್ತಾ ಇದ್ದೀವಿ, ಅಂತಹ ಒಂದು ಘೋಷಣೆಗಳು ಒಂದು ಯಾವುದೋ ಒಂದು ಓಣಿ ಒಳಗಡೆ ಯುವಕರು, ಈಗ ಚಿಕ್ಕ ಚಿಕ್ಕ ಯುವಕರಿಗೆ ಗುರ್ತಿರಲ್ಲ, छोटे छोटे बच्चों को जो है मालूम नहीं रहता सर, वो कौन सा भी एक डोमिनेंसी एरिया में जाके वहाँ पे चिल्लाएंगे, वो फिर सडनली जो है सब बड़ों के ऊपर आ जाता हो. बड़े कुछ नहीं करते सर, होता है सब छोटे बच्चों से. वो थोड़ा अभी नादान बच्चे रहते हैं, 16, 17, 18 साल के बच्चे, उसमें पीयूष भी एग्जाम खत्म हो गया, अरे थोड़ा चिल्लाएंगे, मजा करेंगे, ठीक है चिल्लाने दो, ऐसा कुछ बात नहीं है. लेकिन जो सेंसिटिव एरिया, जो जहाँ डोमिनेंसी है, जो कम्युनिटी वहाँ पे ज्यादा है, वहाँ पे एक कम्युनिटी का बच्चा जाके ऐसा क्या भी अगर ऐसा कुछ गलती से अगर हो गया तो आजकल सोशल मीडिया भी बहुत फास्ट है, वही सोशल मीडिया में हाईलाइट हो जाएगा, फिर लाइन ऑर्डर प्रॉब्लम शुरू हो जाता. इसलिए हम सोशल मीडिया में भी जो है एक्टिवली पार्टिसिपेट करेंगे, सोशल मीडिया ऑब्जर्व करेंगे. अगर ऐसा कोई भी अगर वैसा मुद्दा होता तो इमीडिएट वो बच्चों के ऊपर कौन सा भी कम्युनिटी बच्चा होने दो, हम उसको एक्शन लेंगे. और नेक्स्ट डे का जो प्रोग्राम है 25 का, जो ಹೋಲಿ जो ಬಣ್ಣ ಏನು ಎರಸ್ತೀವಿ ನಾವು, ಆ ಬಣ್ಣದ ಸಂಬಂಧಪಟ್ಟಂಗೆ ಆಲ್ರೆಡಿ ಮಹೇಶ್ ಅಣ್ಣವ್ರು ಹೇಳಿದ್ದಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕೊಂಡು. ದಯವಿಟ್ಟು ಅದನ್ನು ಫಾಲೋ ಮಾಡೋಣ. ಮತ್ತು ಈ ಮೊಟ್ಟೆ ಹೊಡೆಯೋದು ಬಹಳ ಗಲೀಜ್ ತೊಗೊಂಡೋಗಿ ಹಚ್ಚಿ ಬಿಡ್ತಾರೆ, ಅದೆಲ್ಲ ನೀವು ಎಷ್ಟು ಸಲ ಹತ್ತು ಕೂಡ ನೀರು ಹಾಕಿದ್ರೂ ಕ್ಲೀನ್ ಆಗಲ್ಲ. ಅಟ್ಲೀಸ್ಟ್ ನಮ್ಮ ಹೆಲ್ತ್ ಸಂಬಂಧಪಟ್ಟಂಗೂ ಕೇರ್ ತೊಗೊಳ್ಬೇಕಾಗ್ತದೆ. ಈ ವಾರ್ನೆಸ್ ಅದು ಇದು ಹಚ್ಕೊಂಡು ಹೋಗಾಯ ಸರ್, ಸೊ ಅದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡೋಣ.
ಕೂಲಾಗಿ ಅದು ಯಾವುದು ಹೆಲ್ತಿಗೆ ಒಳ್ಳೇದಿದೆ ಅಂಥ ಬಣ್ಣ ಮಾತ್ರ ಹಚ್ಚಿದ್ರೆ ಚೆನ್ನಾಗಿರ್ತೈತಿ. ಮತ್ತು ಇಂಪಾರ್ಟೆಂಟ್ ಏನಂದರೆ, ನಾನು ಭಾಳಷ್ಟು ಸಲ ನೋಡಿದ್ದೀನಿ, ಅದು ಹೋಗಿ ಹೋಗಿ ಆ ಹೋಲಿಗೆ ಮತ್ತು SSLCಗೆ ಏನು ಸಂಬಂಧ ಇದೆ ಗೊತ್ತಿಲ್ಲ. SSLC परीक्षा भी जो है उसी दिन है, फर्स्ट पेपर है. बहुत बार देखा हूँ सर मैं यहाँ पे बसवा कल्याण में भी, जब फर्स्ट टाइम आया तो उसी टाइम भी SSLC एग्जाम था. ನಾವು ಇದ್ದಾಗ ನಂಗೆ ಐತೆ ಸರ್. ಎಸ್ करेक्ट सर. साहब भी SSLC थे, उसी टाइम होली मनाया गया था. ठीक है, उसको जैसा त्योहार है वैसा मनाएंगे. ಆ ಮಕ್ಕಳಿಗೆ ದಯವಿಟ್ಟು ಸ್ವಲ್ಪ ತೇಕಿಕಾತ್ ಮಾಡ್ರಿ, ಆ ಮಕ್ಕಳ ಮೇಲೆ ಬಣ್ಣ ಎರಚೋದು. ಯಾಕಂದ್ರೆ PUC ಡಿಗ್ರಿ ಸ್ಟೂಡೆಂಟ್ ಬೇರೆ, SSLC ಅಂತ ಹೇಳಿದ್ರೆ ಅವ್ರು ಏನೋ ಟೆನ್ಷನ್ ಇರ್ತದೆ, ಚಂತನ ಬಾಯ್ಪಾಟ್ ಮಾಡಿರ್ತಾರ, ಓದಿರ್ತಾರ, ಏನೋ ಕಷ್ಟಪಟ್ಟಿರ್ತಾರ. ಅದು ಏನರ ಸಡನ್ಲಿ ಬಣ್ಣ ಹಾಕೋದು ಅಥವಾ ಏನರೇ ಅವ್ರಿಗೆ ಮನಸ್ಸಿಗೆ ಮೆಂಟಲಿ ಡಿಸಪಿಯರ್ ಆಗಿಬಿಟ್ರೆ ಮುಂದೆ ಪರೀಕ್ಷೆ ಬರ್ಲಿಕ್ಕೆ ತೊಂದರೆ ಆಗಿಬಿಡ್ತದೆ. ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ. ಅವ್ರು ಆಟೋದಾಗ ಹೋಗೋ ಟೈಮ್ದಾಗ ಅಥವಾ ಅವ್ರ ಪೇರೆಂಟ್ಸ್ ಕರ್ಕೊಂಡು ಹೋಗೋ ಟೈಮ್ದಾಗ ಬಣ್ಣ ಎರಚೋದು ಅದು ಮಾಡೋದು ಬೇಡ. ಅವ್ರ ಬಗ್ಗೆ ಸ್ವಲ್ಪ ತಹಕೀಕಾತ್ ಮಾಡಿ, ಅವ್ರ ಬಗ್ಗೆ ಕೇರ್ ತಗೊಂಡು ನಮ್ಮ ಮಕ್ಕಳು ಮುಂದೆ ಭವಿಷ್ಯತ್ನಲ್ಲಿ ಒಳ್ಳೆಯವರಾಗಲಿ, ಆ ಹೋಲಿ ಹಬ್ಬದಿಂದ ಒಳ್ಳೆ ಚೆನ್ನಾಗಿ ಬಸವ ಕಲ್ಯಾಣದಲ್ಲಿ ಪರ್ಸೆಂಟೇಜ್ ತಗೊಳ್ಳಿ ಅಂತಕ್ಕಂಥದ್ದನ್ನು ಈ ಒಂದು ಸಭೆಯ ಮುಖಾಂತರ ನಾನು ಆಶಿಸ್ತಾ, टाइम आगे मैं इतना ही बोल सकता हूँ. बाद में राजू सर से भी मैं उनका भी मैं एक दो पार्ट बोलता हूँ. पानी के लिए मैं साहब को रिक्वेस्ट करता हूँ, सब तरफ जो है नलियाँ चालू रहेंगे. अब साहब का तो एश्योरेंस ले लेता हूँ मैं. ಮಣ್ಣು ಬೇಕು ಸರ್ ಅದು. ಎಸ್, ಅದು ನಂತರ ತಮಗೆ ನಾನು ಮಾತಾಡ್ತೀನಿ ಸರ್ ತಮ್ಮ ಜೊತೆ. ಹಾಂ.